ವಿಲಾಸಿನಿ ಹಾಬೀಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಖುಷಿ ವಿಷಯ ಓಕೆನಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾನೇ ಖುಷಿ ನನಗೆ. ಯಾಕೆ ಗೊತ್ತಾ? ಯಾಕೆ ಅಂತ ನಿಮಗೆ ಗೊತ್ತಿದೆ ಓಕೆನಾ. ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಲಕ್ಷ ಇರಲ್ಲ. ಅದೇ ನಾನು ಈ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದಕ್ಕೆ ಮೂಲ ಕಾರಣ ನೀವೇ ಆಗಿರ್ತೀರ ಈ ನನ್ನ ಖುಷಿಗೆ ಓಕೆನಾ. ಏನು ಅಂತ ಹೇಳ್ತೀನಿ. ನಾನು ತುಂಬ ಲೇಟ್ ಮಾಡೋದು ಬೇಡ ಅಲ್ವಾ. ಇವತ್ತು ನನ್ನ ವಿಲಾಸಿನಿ ಹಾಬೀಸ್ ಚಾನಲ್ 2000 ಸಬ್ಸ್ಕ್ರೈಬರನ್ನು ಪೂರ್ಣಗೊಂಡಿದೆ. ಅಂದರೆ 2000 ಸಬ್ಸ್ಕ್ರೈಬರ್ ದಾಟಿ ಹೋಗಿದೆ ಓಕೆನಾ. ಆ ಖುಷಿ ನನಗೆ ತುಂಬನೇ ಇದೆ. ಹಾಗೆ ನನಗೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸದಿಂದ ನನ್ನ ಚಾನಲ್ಲು 2000 ಸಬ್ಸ್ಕ್ರೈಬರನ್ನು ದಾಟಿ ಹೋಗಿದೆ ಅಂತ ನಿಮಗೆ ಒಂದು ಅಭಿನಂದನೆಯನ್ನು ನಾನು ಹೇಳಬೇಕು ಇವತ್ತು ಓಕೆನಾ. ಈ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು 90% ಇದೆ, ನನ್ನದು 10% ಅಷ್ಟೇ. ನೀವೆಲ್ಲರೂ ನನ್ನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಹಾಗೆ ಲೈವ್ ಬಂದು ಸಪೋರ್ಟ್ ಮಾಡ್ತೀರಾ, ಲೈವಲ್ಲಿ ಮಾತಾಡ್ತೀರಾ. ನನ್ನ ಈ ಚಾನಲ್ಲು ಗ್ರೋತ್ ಆಗಲಿಕ್ಕೆ ನೀವೇ ಕಾರಣ ಅಂತ ನಾನು ಹೇಳ್ತೇನೆ. ನನ್ನ ಕೆಲಸ ಜಾಸ್ತಿ ಇಲ್ಲ ಓಕೆನಾ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಟೈಮ್ ಇಟ್ಕೊಂಡು ವಿಡಿಯೋ ನೋಡ್ತೀರಿ, ಲೈವಲ್ಲಿ ಬರ್ತೀರಿ, ಸಪೋರ್ಟ್ ಮಾಡ್ತೀರಿ. ನನ್ನ ಹಿಂದೆ ನಿಂತ್ಕೊಂಡು ನನಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ನನ್ನ ಚಾನಲ್ ಇವತ್ತು 2000 ಸಬ್ಸ್ಕ್ರೈಬರನ್ನು ದಾಟಿ ಹೋಗಿದೆ. ಆ ಖುಷಿಯನ್ನು ನಿಮಗೆ ನಾನು ಇವತ್ತು ಹೇಳಬೇಕು. ನಾನು ಖುಷಿಯಿಂದ ಇದ್ದೇನೆ. ನನ್ನ ಈ ಸಾಧನೆ ಅಂದರೆ ನನ್ನ ಕೈಯಿಂದ ನೀವು ಮಾಡಿಸಿದ ಸಾಧನೆ ಅಂದರೆ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು ಈ ವಿಲಾಸಿನಿ ಕಡೆಯಿಂದ ಓಕೆನಾ. ಇದೇ ರೀತಿ ನೀವು ನನ್ನ ಚಾನಲನ್ನು ಗ್ರೋತ್ ಆಗುವ ಹಾಗೆ ಮಾಡಬೇಕು, ಸಪೋರ್ಟ್ ಇರಬೇಕು. ಹಾಗೆ ಲೈಕು, ಕಮೆಂಟು ಎಲ್ಲ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು ಓಕೆನಾ. ಹಾಗೆ ತುಂಬ ವಿಡಿಯೋಸ್ ನಂದು ಅಂದರೆ ನನ್ನ ವಿಡಿಯೋ ನೋಡ್ತಾರೆ, ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ ಓಕೆನಾ. ನನಗೆ ತುಂಬ ಖುಷಿ ಇದೆ. ತುಂಬ ವಿಡಿಯೋಸ್ ಶೇರ್ ಆಗ್ತಾ ಇದೆ. ನಮಗೆ ಗೊತ್ತಾಗತ್ತಲ್ವ ಎಷ್ಟು ವಿಡಿಯೋಸ್ ಹೋಗಿದೆ ಏನು ಅನ್ನೋದು. ಹಾಗೆ ತುಂಬ ಮಂದಿ ವಿಡಿಯೋ ನೋಡ್ತಾರೆ, ನನ್ನ ವಿಡಿಯೋಸ್ ನೋಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಎಲ್ರಿಗೂ, ಪ್ರತಿಯೊಬ್ಬರಿಗೂ ನಾನು ಇವತ್ತು ಹೃದಯಪೂರ್ವಕ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನನ್ನ ಯೂಟ್ಯೂಬ್ ಬಳಗದವರಿಗಷ್ಟೇ ಅಲ್ಲ, ಅಂದರೆ ಯೂಟ್ಯೂಬರ್ ಆಗಿ ನನ್ನ ಜೊತೆ ಇದ್ದಾರಲ್ವ, ನನ್ನ ಬಳಗದವರಿಗಷ್ಟೇ ಅಲ್ಲ, ನನ್ನ ವಿಡಿಯೋ ನೋಡ್ತಾರೆ ಅಂದರೆ ವ್ಯೂವರ್ಸ್ ಇದ್ದಾರಲ್ವ, ಅವರಿಗೂ ಕೂಡ ನಾನು ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಓಕೆನಾ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇದೆಯಲ್ವಾ, ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವರ ಈ ಬೆಂಬಲ ನನ್ನಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದೆ ನಾನು ಅಂತ ಹೇಳ್ತೇನೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸದಿಂದ ನಾನಿವತ್ತು 2000 ಸಬ್ಸ್ಕ್ರೈಬರನ್ನು ದಾಟಿ ಹೋಗಿದೆ ನನ್ನ ಚಾನಲ್ ಓಕೆನಾ. ಇದೇ ರೀತಿ ನೀವು ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಹೀಗೆಲ್ಲ ನೀವು ಸಪೋರ್ಟ್ ಮಾಡಿದಾಗ ಯಾವುದೇ ಚಾನಲ್ ಆದರೂ ಕೂಡ ಗ್ರೋತ್ ಆಗುತ್ತೆ ಓಕೆನಾ. ಎಲ್ಲರ ಸಹಕಾರ ಮೊದಲು ಬೇಕು. ನಾವೇನು ವಿಡಿಯೋ ಮಾಡ್ತೀವಿ, ಹಾಕ್ತೀವಿ, ಮಾತಾಡ್ತೀವಿ, ನಿಜ ಅದು ಒಂದು 10%. ನಮ್ಮ ಚಾನಲ್ ಏನಿದೆ ಓಡುತ್ತೆ, ಗ್ರೋತ್ ಆಗ್ತಾ ಇದೆ ಅಂದರೆ ಅದಕ್ಕೆ ನನ್ನ ಚಾನಲನ್ನು ಯಾರು ನೋಡ್ತಾರೆ, ಕಮೆಂಟ್ ಮಾಡ್ತಾರೆ, ನಮ್ಗೆ ಎಷ್ಟು ಸಪೋರ್ಟ್ ಸಿಗತ್ತೆ, ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ನೋಡ್ತಾರೆ, ಇದು ಆಗಿರುತ್ತೆ. ಆ 90% ನಿಮ್ದಾಗಿರುತ್ತೆ, ಅಂದರೆ ವ್ಯೂವರ್ಸು ಇವ್ರಿಗಾಗಿರುತ್ತೆ ಓಕೆನಾ. ಹಾಗಾಗಿ ಈ ಚಾನಲ್ಲು ನಿಮ್ಮದೇ ಚಾನಲ್ಲು ಗ್ರೋತ್ ಆಗಿದೆ ಅಂತ ನೀವು ತಿಳ್ಕೊಬೇಕು. ಅಂದರೆ ನನ್ನ ಸಪೋರ್ಟರ್ ಯಾರ್ಯಾರಿದ್ದೀರಿ ನೋಡಿ, ಅವರು ಎಲ್ಲರೂ ಅಂದರೆ ವಿಡಿಯೋ ನೋಡೋರು ಆಗಿರ್ಬೋದು, ಹಾಗೆ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀರಲ್ವ, ಅವ್ರದ್ದು ಕೂಡ ಸಪೋರ್ಟ್ ಇದೆ ಓಕೆನಾ. ಎಲ್ರಿಗೂ ಕೂಡ ವಿಲಾಸಿನಿ ಚಾನಲ್ ಕಡೆಯಿಂದ, ನನ್ನ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು ಓಕೆನಾ. ಈ ಖುಷಿ ನಿಮ್ಮಲ್ಲೂ ಇರಲಿ. ನೀವು ಕೂಡ ಇದೇ ರೀತಿ ಖುಷಿ ಪಡಿ. ನನ್ನ ಖುಷಿ ಜೊತೆಗೆ ನೀವು ಖುಷಿ ಪಡಬೇಕು ಓಕೆನಾ. ಅಂದರೆ ಇವತ್ತಿನ ದಿನದಲ್ಲಿ ಏನಿದೆ ಗೊತ್ತಾ, ನಾನು ಹೇಳ್ತೀನಿ,
ಇವತ್ತಿನ ದಿನದಲ್ಲಿ ಒಂದೊಂದು ಸಬ್ಸ್ಕ್ರೈಬರ್ ಮಾಡಲಿಕ್ಕೂ ತುಂಬ ಕಷ್ಟ ಇದೆ, ತುಂಬನೇ ಒದ್ದಾಡಬೇಕು. ಸಾಧಾರಣ ಅಲ್ಲ ಇದು. ಒಂದೊಂದು ಸಬ್ಸ್ಕ್ರೈಬರನ್ನು ಮಾಡಿಕೊಳ್ಳೋದು ತುಂಬನೇ ಟೆನ್ಷನ್ ಆಗತ್ತೆ, ತುಂಬ ಕಷ್ಟ ಇದೆ. ದಿನಕ್ಕೆ ಒಂದು ಸಬ್ಸ್ಕ್ರೈಬರ್ ಆಗೋದು ಕಷ್ಟ ಇದೆ, ಸಬ್ಸ್ಕ್ರೈಬರನ್ನು ನಾವು ಮಾಡ್ಕೊಳ್ಳೋದು ಕಷ್ಟ ಇದೆ. ಹಾಗೆ ಸುಮ್ಮನೆ ನಾವು ಮಾಡ್ಕೊಳ್ಳಿಕ್ಕಾಗಲ್ಲ. ನಮ್ಮ ವಿಡಿಯೋ ಇಷ್ಟ ಆಗಿರಬೇಕು, ಹಾಗೆ ನಮ್ಮದು ನಾವೇನು ಮಾತಾಡ್ತೀವಿ, ನಾವು ವಿಡಿಯೋ ಹಾಕ್ತಿರಲ್ವ, ಆ ವಿಡಿಯೋ ಅವರಿಗೆ ಇಷ್ಟ ಆಗಬೇಕು. ಹಾಗಿದ್ರೆ ಮಾತ್ರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರೆ. ಹಾಗಾಗಿ ತುಂಬ ಕಷ್ಟ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬನೇ ಕಷ್ಟ ಇದೆ ಅಲ್ವಾ. ಅಂತಹ ಸಂದರ್ಭದಲ್ಲಿ ನಂದು ಇವತ್ತು 2,000 ದಾಟಿ ಹೋಗಿದೆ. ಹಾಗಾಗಿ ಇದು ಖುಷಿಯ ವಿಚಾರ ಅಲ್ವಾ. ಈ ಖುಷಿಯ ವಿಚಾರ ಅಂದರೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರೋದ್ರಿಂದ ದಾಟಿ ಹೋಗಿದೆ. ಅದು ಇನ್ನೊಂದು ರೀತಿಯ ಖುಷಿ ವಿಚಾರ. ಇದು ನನ್ನ ಅನಿಸಿಕೆ, ಓಕೆನಾ. ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ, ನನ್ನ ಮನಸ್ಸಲ್ಲಿರುವ ಅಭಿಪ್ರಾಯ. ಅಂದರೆ ನನ್ನದೇನು ಅಷ್ಟೇನು ನನ್ನದೇನು ಅಂದರೆ ವಿಷಯ ಅಂದರೆ ನನ್ನದೇನು ಕಷ್ಟ ಇಲ್ಲ ಇದರಲ್ಲಿ. ನನ್ನ ಚಾನಲ್ ಗ್ರೋತ್ ಆಗಲಿಕ್ಕೆ ನನ್ನ ಕಷ್ಟ ಏನಿಲ್ಲ. ನನ್ನ ಕಷ್ಟದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮ ಕಷ್ಟನೂ ಇದೆ ಅಂತ ನಾನು ಹೇಳ್ತೇನೆ, ಓಕೆನಾ. ನಂದೊಂದೇ ಅಲ್ಲ ಈ ಚಾನಲ್, ನಿಮ್ಮ ಸಪೋರ್ಟಿಂದ ನಿಮ್ಮ ಚಾನಲ್ ಕೂಡ ಆಗಿದೆ, ನಿಮ್ಮೆಲ್ಲರ ಸಹಕಾರದಿಂದ ಈ ಚಾನಲ್ ಆಗಿದೆ ಅಂತ ನಾನು ಹೇಳ್ತೇನೆ, ಓಕೆನಾ. ಇದೇ ರೀತಿ ನೀವು ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈವ್ ಬಂದು ಮಾತಾಡಿ. ಲೈವಲ್ಲಿ ಮಾತಾಡ್ಬೋದಲ್ವಾ. ಎಷ್ಟು ನಮ್ಮದು ಏನಾದರೂ ಒಂದು ಯೂಟ್ಯೂಬ್ ಬಗ್ಗೆನೇ ಇರ್ಬೋದು, ಏನೋ ಒಂದು ಖುಷಿಯನ್ನು ಹಂಚ್ಕೋಬಹುದು, ಮಾತಾಡ್ಬೋದು, ಫ್ರೆಂಡ್ಸ್ ಆಗಿ ಮಾತಾಡ್ಬೋದು, ಅಣ್ಣ ತಂಗಿ ಈ ಥರ ಮಾತಾಡ್ಬೋದು, ಅಕ್ಕ ತಮ್ಮಂದಿರು, ಅಕ್ಕಂದಿರು, ತಾಯಿಯಾಗಿ, ತಂದೆಯಾಗಿ ಮಾತಾಡಿ ಪ್ರೀತಿಯಿಂದ ಒಂದು 1 ಅವರ್ ಹೀಗೆ ಮಾತಾಡ್ಬೋದಲ್ವ. ಅದರಲ್ಲೂ ಕೂಡ ನಾವು ನಮ್ಮ ಮನಸ್ಸಲ್ಲಿರೋ ಏನಾದರೂ ಒಂದು ನೋವನ್ನು ಹಂಚ್ಕೋಬೋದು, ಪ್ರೀತಿಯಿಂದ ಇರ್ಬೋದು. ಹಾಗಾಗಿ ಲೈವಲ್ಲಿ ನೀವು ಕೂಡ ಬನ್ನಿ, ಮಾತಾಡಿ, ಪ್ರೀತಿಯಿಂದ ಮಾತಾಡೋಣ. ಜೀವನ ಅನ್ನೋದು ಇಷ್ಟೇ. ಎಷ್ಟು ಗೊತ್ತಾ, ನಾವು ಎಷ್ಟು ಚೆನ್ನಾಗಿರ್ತೀವಿ ಅಷ್ಟು, ಅಂದರೆ ನಮ್ಮಲ್ಲಿ ಒಳ್ಳೆ ಭಾವನೆ ಇರಬೇಕು, ಒಳ್ಳೆ ಪ್ರೀತಿ ಭಾವನೆ ಎಲ್ಲ ಇದ್ದರೆ ನಮ್ಮ ಮನಸ್ಸು ಮೈಂಡ್ ಎಲ್ಲ ಚೆನ್ನಾಗಿರುತ್ತೆ, ಓಕೆನಾ. ಪ್ರೀತಿಯಿಂದ ನಾವು ಎಷ್ಟು ಮಾತಾಡ್ತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅಷ್ಟು ಮೈಂಡು ಕೂಡ ನಮ್ಮದು ಫ್ರೆಶ್ ಆಗಿರುತ್ತೆ. ಹಾಗಾಗಿ ಲೈವಲ್ಲಿ ಎಷ್ಟು ಮಂದಿ ಬರ್ತಾರೆ, ಮಾತಾಡ್ತಾರೆ, ಊಟ ಆಯ್ತಾ, ತಿಂಡಿ ಆಯ್ತಾ, ಹೀಗೆ ಚಿಕ್ಕ ಪುಟ್ಟ ವಿಷಯ ಮಾತಾಡಿಕೊಂಡು 1 ಅವರ್ ಇದ್ದು ಹೋಗ್ತಾರೆ, ಓಕೆನಾ. ತುಂಬ ಖುಷಿ ಇರುತ್ತೆ. ಲೈವ್ ಬಂದು ಜಾಯ್ನ್ ಆಗಿ ಮಾತಾಡೋಣ. ಫ್ರೆಂಡ್ಸ್ ಆಗಿ, ಅಣ್ಣ ತಂಗಿ, ಅಕ್ಕ ತಂಗಿಯಾಗಿ, ತಾಯಿಯಾಗಿ, ತಂದೆಯಾಗಿ, ನಾವೆಲ್ಲ ಒಂದೇ ಮನೆಯವರು ಅನ್ನೋ ರೀತಿಯಲ್ಲಿ ನಾವು ಮಾತಾಡೋಣ, ಓಕೆನಾ. ಎಷ್ಟು ಮಂದಿ ಬಂದು ಮಾತಾಡ್ತೀರಿ, ಸಪೋರ್ಟ್ ಕೊಡ್ತೀರಿ, ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಸಿಗುತ್ತೆ. ನಾವು ಕೂಡ ತುಂಬ ಚೆನ್ನಾಗಿರ್ಬೋದು, ನಮ್ಮ ಮೈಂಡು, ನಮ್ಮ ಜೀವನ ಎಲ್ಲ ಚೆನ್ನಾಗಿರುತ್ತೆ, ಓಕೆನಾ. ನಾವು ಎಷ್ಟು ಖುಷಿಯಿಂದ ಮಾತಾಡ್ತೀವಿ, ಎಷ್ಟು ಜನರ ಹತ್ರ ನಾವು ಎಷ್ಟು ಪ್ರೀತಿಯಿಂದ ಮಾತಾಡ್ತೀವಿ, ಸಹನೆಯಿಂದ ಮಾತಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಅದೇ ರೀತಿ ನಮ್ಮ ಜೀವನನೂ ಕೂಡ ಅದೇ ರೀತಿ ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ನಾವೇನಾದರೂ ಸೊಕ್ಕಿಂದ ಇರೋದು, ಸೊಕ್ಕಲ್ಲಿ ಮಾತಾಡದೇ ಇರೋದು, ಏನೋ ಒಂದು ರೀತಿ ಬೇರೆ ಭಾವನೆಯಲ್ಲಿರೋದು, ಈ ರೀತಿ ಎಲ್ಲ ಮಾಡಿದಾಗ ಅದು ನಮ್ಮ ಜೀವನಕ್ಕೆ ಹಾನಿ ಅಂತ ನಾನು ಹೇಳ್ತೇನೆ. ನಾವು ಎಷ್ಟು ಜನರ ಹತ್ರ ಎಷ್ಟು ಒಳ್ಳೆ ಭಾವನೆಯಿಂದ ಪ್ರೀತಿಯಿಂದ ಮಾತಾಡ್ತೀವಿ ಅಷ್ಟು ನಾವು ಚೆನ್ನಾಗಿರ್ಬೋದು, ಓಕೆನಾ. ಅದಕ್ಕೆ ನೀವೆಲ್ಲರೂ ಬನ್ನಿ, ಲೈವಲ್ಲಿ ಬನ್ನಿ, ಮಾತಾಡಿ, ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಒಂದು ಸಮಸ್ಯೆ ಇದ್ದರೆ ಮಾತಾಡ್ಕೋಬಹುದು. ಹಾಗೆ ನಮ್ಮದು ಯೂಟ್ಯೂಬರ್ ಆಗಿದ್ದರೆ ಯೂಟ್ಯೂಬ್ ಬಗ್ಗೆ ನಾವು ಸಲಹೆ ಕೇಳ್ಕೋಬಹುದು, ಮಾತಾಡ್ಬೋದು. ಏನೋ ಒಂದು 10 ನಿಮಿಷ 15 ನಿಮಿಷ ಮಾತಾಡ್ಕೊಂಡು ನಮ್ಮ ಮೈಂಡು ಫ್ರೆಶ್ ಆಗಿರುತ್ತಲ್ವಾ, ಖುಷಿಯಿಂದ ಇರ್ಬೋದು, ಓಕೆನಾ. ಎಷ್ಟು ಹೇಳ್ತೀನಿ, ವಿಡಿಯೋ ನೋಡಿ, ಲೈವ್ ಬನ್ನಿ, ಸಪೋರ್ಟ್ ಮಾಡಿ. ನಿಮಗೇನಾದರೂ ಒಳ್ಳೊಳ್ಳೆ ಏನಾದರೂ ಒಂದು ವಿಡಿಯೋ, ಅಂದರೆ ನಾನು ಒಳ್ಳೆ ವಿಡಿಯೋನೇ ಹಾಕ್ತಾ ಇದ್ದೇನೆ, ಯಾಕಂದರೆ ಜನರಿಗೆ ಅನುಕೂಲ ಆಗಬೇಕಲ್ವಾ. ಜನರಿಗೆ ಅನುಕೂಲ ಆಗುವಂಥ ವಿಡಿಯೋಸನ್ನು ನಾನು ಹಾಕ್ತಾ ಇದ್ದೇನೆ. ವಿಡಿಯೋ ನೋಡಿ, ಲೈಕ್ ಮಾಡಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನೇನಾದರೂ ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರುವಂತಹ ವಿಡಿಯೋ, ನಿಮ್ಗೆ ಅನುಕೂಲ ಆಗುವಂತಹ ವಿಡಿಯೋವನ್ನು ನಾನು ಮಾಡಲಿರ್ತೇನೆ. ಪ್ರೀತಿಯಿಂದ ಇರೋರಿಗೆ ಅದಕ್ಕೆ ನಾನು ಇವತ್ತು ವಿಡಿಯೋನ ಟೈಮ್ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಈಗ 9:30 10 ಗಂಟೆ ಹತ್ರ ಬಂದಿದೆ, ಇನ್ನೂ ಲೈವ್ ಸ್ಟಾರ್ಟ್ ಮಾಡಲಿಲ್ಲ. ವಿಡಿಯೋ ಮಾಡ್ಕೊಂಡೇ ಮಾಡೋಣ ಅಂತ. ಪ್ರತಿದಿನ ನನಗೆ 3:30 ಲೈವ್ ಇರುತ್ತೆ. 3:30 ಲೈವ್ ಕೂತ್ಕೊಂಡ್ರೆ ಏನೇನು ವಿಡಿಯೋ ಮಾಡಲಿಕ್ಕಾಗಲ್ಲ.
ನೈಟ್ 9 ಗಂಟೆ ನಂತರ ಲೈವ್ ಮಾಡೋಣ ಅಂದ್ರೆ ಅಲ್ಲಿ ಲೈವ್ ಕೂತ್ಕೋತೀನಲ್ಲ, ಅಲ್ಲೂ ವಿಡಿಯೋ ಮಾಡ್ಲಿಕ್ಕಾಗಲ್ಲ. ಮಧ್ಯೆ ಟೈಮಲ್ಲಿ ಬೇರೆ ಲೈವ್ ಮಾಡ್ತಾರಲ್ವ ಅವರಿಗೆ ಸಪೋರ್ಟ್ ಕೊಡಬೇಕು, ಹಾಗೆ ನಂದೇನಾದರೂ ವಿಡಿಯೋ ಮಾಡ್ಕೋಬೇಕು, ಮನೆ ಕೆಲಸ ಇರುತ್ತಲ್ವ, ಹಾಗಾಗಿ ಟೈಮ್ ಇರಲ್ಲ. ಇವತ್ತು ನಾನು ಟೈಮ್ ಇಟ್ಕೊಂಡು ನಿಮ್ಮ ಜೊತೆ ಒಂದೆರಡು ಮಾತಾಡಬೇಕು ಅಂತಲೇ ಈ ವಿಡಿಯೋ ಮಾಡಿರೋದು, ಓಕೆನಾ. ಕೆಲವೊಬ್ಬರಿಗೆ ಯಾವುದೇ ಒಂದು ಟಿಪ್ಸ್ ಇರ್ಬೋದು, ಹೆಲ್ತ್ ಟಿಪ್ಸು, ಬ್ಯೂಟಿಷಿಯನ್ ಟಿಪ್ಸು, ಟೇಲರಿಂಗ್ ಟಿಪ್ಸು, ಯಾರ್ಯಾರು ಹೇಳಿದರೆ ತಲೆಗೆ ಹೋಗಲ್ಲ. ಇಂಥವ್ರು ಕೆಲವೊಬ್ಬರಿಗೆ ಕೆಲವೊಬ್ಬರು ಹೇಳಿದರೆ ತುಂಬ ತಲೆಗೆ ಹೋಗುತ್ತೆ. ಅವರು ಚಿಕ್ಕದಾಗಿ ಹೇಳಿದ್ರು ಕೂಡ ಬೇಗ ತಲೆಗೆ ಹೋಗುತ್ತೆ, ಓಕೆನಾ. ಕೆಲವೊಬ್ಬರಿಗೆ 1 ಅವರ್ ಈ ರೀತಿ ಸರಿಯಾಗಿ ತಿಳಿಸಿ ಹೇಳಿದ್ರು ತಲೆಗೆ ಹೋಗಲ್ಲ, ಹೀಗೆಲ್ಲ ಇರುತ್ತೆ. ಕೆಲವೊಬ್ಬರು ಇಷ್ಟ ಆಗ್ತಾರೆ, ಕೆಲವೊಬ್ಬರದ್ದು ಮಾತು ಇಷ್ಟ ಆಗುತ್ತೆ, ಕೆಲವೊಬ್ಬರು ಹೇಳೋ ರೀತಿ ಇಷ್ಟ ಆಗುತ್ತೆ, ಕೆಲವೊಬ್ಬರು ಆ ರೀತಿ ಹೇಳಿ ಅಂದರೆ ರೆಡಿ ಮಾಡ್ತಾರಲ್ವ, ಕೆಲಸದ ಮೂಲಕ ಮಾಡಿ ತೋರಿಸ್ತಾರಲ್ವ, ಅದು ಕೂಡ ಇಷ್ಟ ಆಗುತ್ತೆ. ಕೆಲವೊಬ್ರು ಹೇಳೋದು ಇಷ್ಟ ಆಗಲ್ಲ, ಹೀಗೆಲ್ಲ ಇರುತ್ತಲ್ವ. ಹಾಗಾಗಿ ಕೆಲವೊಬ್ಬರಿಗೆ ನನ್ನ ವಿಡಿಯೋ ಕೆಲವೊಬ್ಬರಿಗೆ ಇಷ್ಟ ಆಗಿದೆ, ಓಕೆನಾ. ಇಷ್ಟ ಆಗಿ ನೋಡ್ತಾ ಇದ್ದಾರೆ, ಪ್ರೀತಿಯಿಂದ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ. ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳೋದೇನೆಂದರೆ, ನಿಮಗೆ ಇಷ್ಟ ಆಗಿದೆಯಲ್ವಾ, ಅಂದರೆ ತುಂಬ ಮಂದಿಗೆ ನಾನು ಇಷ್ಟ ಆಗಿದ್ದೇನೆ. ಅಂದರೆ ನಾನು ಮಾತಾಡೋ ರೀತಿ ಇರ್ಬೋದು, ಹಾಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಲ್ವ, ವಿಡಿಯೋ ಮಾಡೋ ರೀತಿ, ವಿಡಿಯೋದಲ್ಲಿ ವಾಯ್ಸ್ ಇರುತ್ತಲ್ಲ, ವಾಯ್ಸ್ ಓವರ್ ಕೊಟ್ಟಾಗ ಆ ರೀತಿ ಎಲ್ಲ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ನಾನು ಅವ್ರ ಜೊತೆ ಸ್ವಲ್ಪ ದೊಡ್ಡ ವಿಡಿಯೋ ಮಾಡಿದೆ, ಅವರು ಕೂಡ ಇಷ್ಟಪಡಲಿ ನನ್ನ ಮಾತನ್ನು, ನನ್ನ ಭಾವನೆಯನ್ನು ಅವ್ರ ಜೊತೆ ಹೇಳಬೇಕು ಅಂತ. ಅವ್ರಿಗೆ ನಾನು ಇಷ್ಟ ಆಗಿದೆ, ನಾನು ಮಾತಾಡೋ ರೀತಿ ಇರ್ಬೋದು, ನಾನು ಕ್ರೀಮೆಲ್ಲ ರೆಡಿ ಮಾಡ್ತೀನಲ್ವ, ಅದು ಕೂಡ ಇಷ್ಟ ಆಗಿದೆ. ಕಮೆಂಟ್ ಮಾಡ್ತಾರೆ, ನಿಮ್ಮದು ಮಾತು ಇಷ್ಟ, ನೀವು ಮಾತಾಡೋ ರೀತಿ ಇಷ್ಟ, ಹೀಗೆಲ್ಲ ಕಮೆಂಟ್ ಮಾಡ್ತಾರಲ್ವ, ನನಗೆ ಖುಷಿ ಆಗುತ್ತೆ. ಇದೇ ನೀವು ಈ ಪ್ರೀತಿಯನ್ನು ಇನ್ನೂ ಜಾಸ್ತಿ ಇಟ್ಕೊಳ್ಳಿ, ಓಕೆನಾ. ಇದೇ ರೀತಿ ನೀವು ನೋಡಿ, ಈ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಲಿ ಅಂತ ನಾನು ಕೇಳ್ಕೊತೇನೆ. ಹಾಗೆ ಮತ್ತೇನೂ ಇಲ್ಲ, ಇವತ್ತು ತುಂಬ ದೊಡ್ಡ ಆಗಿಬಿಡುತ್ತೆ, ಅಂದರೆ 15-20 ನಿಮಿಷ ಜಾಸ್ತಿ ಆಗುತ್ತೆ, ಓಕೆನಾ. ಏನಾದರೂ ಖುಷಿ ಪಡುವಂಥ ವಿಷಯವಿದ್ದರೆ ಇದೇ ರೀತಿ ವಿಡಿಯೋ ಮಾಡಿ ನಾನು ಹಾಕ್ತೇನೆ. ನೀವು ಕೂಡ ಖುಷಿ ಪಡಬೇಕು, ನಾನು ಕೂಡ ಖುಷಿ ಪಡಬೇಕಲ್ವಾ. ನಾನು ಖುಷಿ ಪಡಲಿಕ್ಕೆ ನೀವೇ ಕಾರಣ, ಓಕೆನಾ. ಅದು ಆ ಅಭಿನಂದನೆ ನಿಮಗಿರಬೇಕು. ನಿಮ್ಮೆಲ್ಲರ ಪ್ರೀತಿ, ಸಹಕಾರ ಮತ್ತು ನೀವು ನನ್ನಲ್ಲಿ ಇಟ್ಟಿರುವ ಗೌರವ ಅದೆಲ್ಲನೂ ಕಾರಣ ಆಗಿದೆ ಅಂತ ನಾನು ಹೇಳ್ತೇನೆ, ಓಕೆನಾ. ಹಾಗೆ ಈಗ ಟೈಮ್ ಆಯಿತು, ವಿಡಿಯೋ ಮುಗಿಸೋ ಟೈಮ್ ಆಯಿತು, ಮುಗಿಸ್ತೇನೆ ಇಲ್ಲಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.